ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಆಯುಧ ಪೂಜೆ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ನಮ್ಮ ಆಫೀಸಲ್ಲೂ ಕೂಡ ಇವತ್ತು ಪೂಜೆ ಇಟ್ಕೊಂಡಿದ್ದಾರೆ. ಸೊ ಅಲ್ಲಿಗೂ ಹೋಗಬೇಕಿತ್ತು. ಅದಕ್ಕೆ ಫಸ್ಟು ನಮ್ಮನೇಲಿ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮನೇಲಿರೋ ಆಯುಧಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿ ಕಾರ್ಗಳಿಗೆ ಮತ್ತು ಬೈಕಿಗೆ ಪೂಜೆ ಮಾಡಿದ್ವಿ. ಮಾಡ್ತೀರಾ ಈಗ? ಇನ್ನೊಂದು ಸ್ವಲ್ಪ ಆ ಕಡೆ ಹಾಕ್ಬೇಕಿತ್ತು ಗಾಡಿ. ಸರಿಯಾಗಿ ಪೂಜೆ ಮಾಡ್ತಾ ಇದ್ದೀನಿ ಅದಕ್ಕೆ. ಆಯ್ತು, ಒಟ್ಟು ಬೇಗ. ಪೂಜೆ ಆಯಿತು, ಬಟ್ ಆಫೀಸ್ಗೆ ಟೈಮ್ ಆಗೋಗಿತ್ತು. 8:30ಗೆ ಬನ್ನಿ ಅಂತ ಹೇಳಿದರು ಮೇಡಮು. ಸ್ವಲ್ಪ ಎಲ್ಲ ಡೆಕೋರೇಷನ್ ಮಾಡಬೇಕು ಬನ್ನಿ ಅಂತ ಹೇಳಿದರು, ಬಟ್ ನಮ್ಮ ಮನೇಲಿ ಟೈಮ್ ಆಗೋಗಿತ್ತು. ಇವಾಗ ಆಫೀಸ್ಗೆ ಹೊರಡಬೇಕು. ಬನ್ನಿ, ಈಗ ನಮ್ಮ ಆಫೀಸಲ್ಲಿ ಹೇಗೆ ಪೂಜೆ ಮಾಡಿದ್ವಿ ಅಂತಲೂ ಈ ವಿಡಿಯೋದಲ್ಲೇ ನಾನು ತೋರಿಸ್ತೀನಿ. ಕೊಡು ಎಲ್ಲರಿಗೂ. ಏನ್ ಬಳ್ಕೊಬಿಟ್ಟ ಅವನು. ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ತೊಳೆದು. ನೀನ್ ತಂದ್ರೆ ಫಿಟ್ ಚೆನ್ನಾಗಿಲ್ಲ ಅದಕ್ಕೆ. ಎತ್ಕೊಂಡ್ರು ಬಳ್ಕೊಬಿಟ್ರು ಸ್ವಲ್ಪ ಎಲ್ಲ. ತಗೋ. ಅಷ್ಟೇ ಪೂಜೆ ಮುಗೀತು. ನಮ್ಮ ಮನೆಯವರು ಅರ್ಜೆಂಟಲ್ಲಿ ಕುಂಕುಮನ ನೀಟಾಗೇನೆ ಇಟ್ಟಿರಲಿಲ್ಲ. ಒಂದಕ್ಕೆ ಅರ್ಶಿನ ಇಟ್ಟಿದ್ರೆ ಒಂದು ಕುಂಕುಮ ಇಟ್ಟಿರಲಿಲ್ಲ, ಒಂದು ಕುಂಕುಮ ಇಟ್ಟಿದ್ರೆ ಒಂದು ಕೀಬುತ್ತಿ ಇಟ್ಟಿರಲಿಲ್ಲ. ಸೊ ಅರ್ಜೆಂಟಲ್ಲಿ ಮಾಡಿ ಆಫೀಸ್ಗೆ ಹೊರಟೆ. ಆಫೀಸಲ್ಲೆಲ್ಲ ಅಲ್ಲೇ ಎಲ್ಲ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಮ್ಯಾಮ್ ಕೇಳಿದ್ರು ಯಾಕೆ ಇಷ್ಟು ಲೇಟು ಅಂತ. ಮ್ಯಾಮ್ ನಮ್ಮನೆಯಲ್ಲೂ ಪೂಜೆ ಮಾಡಿ ಬರೋ ಅಷ್ಟೊತ್ತಿಗೆ ಲೇಟ್ ಆಯಿತು ಅಂತ ಹೇಳಿದೆ. ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡಿದ್ರು ಆಫೀಸಲ್ಲೂ.
ಪೂಜೆ ಮುಗಿಸ್ಕೊಂಡು ನೆಕ್ಸ್ಟು ಟಿಫನ್ ಕೊಟ್ಟರು. ಸೊ ಟಿಫನ್ ತಿಂದು ಟಿಫನ್ ತುಂಬ ಚೆನ್ನಾಗಿತ್ತು ಎಲ್ಲನೂ. ಹಾಯ್ ಸುದೀಪ್. ಹಾಯ್ ಸರ್. ಏನು ತಿಂತಾ ಇದ್ದೀರಾ? ಖಾಲಿ ಮಾಡ್ಬಿಟ್ಟಿದ್ದೀರಾ ಅಲ್ಲೇ? ತಿಂತಾ ಇದ್ದೀನಿ ನೋಡಿ. ಬೋಂಡ ಸೂಪ್ ತಿನ್ನಿ. ದಸರಾ ಸ್ಪೆಷಲ್ ಪೂಜಾ ಇವತ್ತು ನಮ್ಮ ಆಫೀಸಲ್ಲಿ. ನಮ್ಮ ಆಫೀಸಲ್ಲಿ ಯೂಟ್ಯೂಬಲ್ಲಿ ಬರ್ತೀರಾ? ಪೂಜಾ ಊಟ. ಪೂಜಾರಿ ಇವರೇ. ಜೋಶಿ 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 ಹಾಯ್ ಹಾಯ್. ಇವಳು ಅಂಬಿಕಾ. ಗೊತ್ತಾಗಲ್ಲ. ಆ? ನೋಡು ನೋಡು ಚೆನ್ನಾಗಿ ಬರಲ್ಲ. ಹೇಳಿ ನಿಮ್ಮ ಊರಲ್ಲಿ ಹೆಂಗ್ ಮಾಡ್ತೀರಾ ಪೂಜೆ? ಪೂಜೆ ಗ್ರ್ಯಾಂಡಾಗಿ ಮಾಡ್ತೀವಿ. ಅದು ಹೇಳಿದ್ರಲ್ಲ. ಇವಾಗ ಫೋಟೋಸ್ ತಗೋಬೇಕು. ಸಿಕ್ಕಲ್ಲ ನಿಮ್ಮ ಮತ್ತೆ. ಹೆಂಗ್ ಮಾಡ್ತೀರಾ ನಿಮ್ಮ ಊರಲ್ಲಿ ಹಬ್ಬ? ಜೋರ ಮಾಡ್ತೀವಿ. ಯಾವ ಊರು ನಿಮ್ಮದು? ವಿರಾಜಪೇಟೆ. ವಿರಾಜಪೇಟೆ. ಎಲ್ಲಿ ಬರುತ್ತೆ? ಕೊಡಗು. ಆಫೀಸಲ್ಲಿ ಪೂಜೆ ಮುಗಿಸ್ಕೊಂಡು ನಾನು ಬಸ್ಸಲ್ಲಿ ಹೊರಟೆ. ನನಗೆ ಈ ಬ್ಯಾಗ್ ಕೊಟ್ಟರು. ಈ ಬ್ಯಾಗಲ್ಲಿ ಏನಿದೆ ಅಂತ ನಾನು ಮನೆಗೆ ಹೋಗಿ ತೋರಿಸ್ತೀನಿ. ಏನೇನು ಕೊಟ್ಟವ್ರೆ ಅಂತ. ಸ್ವೀಟ್ ಬಾಕ್ಸ್. ಓ ಇವು ಕಣ್ಕಪ್ಪ ಹಿಂಗೆ ಕೊಟ್ಟವ್ರಿ. ನಂದಿನಿದು. ಒಂದೊಂದೇ ಒಂದೊಂದು ಥರ ಕೊಟ್ಟವ್ರೆ. ಈ ಥರ ಕೊಟ್ಟವ್ರು. ಒಂದೊಂದೇ ಒಂದೊಂದು ಒಂದು ಸೈಡ್ ಹಂಗೆ ತೆಕ್ಕೋ. ಯಾರು ತಿಂದಾರ ತಗೊಂಡೋಗ್ರಿ? ಅಲ್ಲಿ ತಗೊಂಡೋಗ್ರಿ ಇಲ್ಲ ಮಾಡ್ಬಿಟ್ಟೋಗ್ರಿ. ಬಂಚಿರಿ ಚೋಚೋ ಅರ್ಧ kg ಕೊಟ್ಟವ್ರೆ. ಹಾಂ ಅರ್ಧ ಕೊಟ್ಟವ್ರೆ. ಸೊ ನೋಡಿದ್ರಲ್ಲ ಏನೆಲ್ಲ ಕೊಟ್ಟಿದ್ರು ನಮ್ಮ ಆಫೀಸಲ್ಲಿ ಅಂತ. ನಂದಿನಿ ಸ್ವೀಟ್ಸ್ ಕೊಟ್ಟಿದ್ರು, ಮತ್ತು ಒಂದು ಅರ್ಧ kg ಚೋಚು, ಮತ್ತು ಒಂದು ಪ್ಯಾಕೆಟು ಕಡಲೆಪುರಿ, ಮತ್ತು ಒಂದು ಬ್ಯಾಗ್ ಕೊಟ್ಟಿದ್ರು. ಸೊ ಇಷ್ಟೇ ನಮ್ಮ ಆಯುಧ ಪೂಜೆ ಆಗಿರುತ್ತೆ ಇಲ್ಲಿವರೆಗೂ. ನೆಕ್ಸ್ಟು ನಾವು ಇವತ್ತು ನೈಟು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಫ್ಯಾಮಿಲಿ ಜೊತೆ. ಅದಕ್ಕೆ ನಾವು ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ ಅನ್ನೋದು ಸಹ ಇದೇ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಈಗ ಚಪಾತಿ ತಯಾರು ಮಾಡ್ತಾ ಇದೀವಿ. ನಾವೀಗ ಕೂತಿದೀವಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಇವತ್ತು ನೈಟ್ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಮನೇಲಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ ತಿಂಡಿಗೆ, ಅಲ್ಲ ಅಡುಗೆಗೆ. ಟೊಮೊಟೊ ಗೊಜ್ಜು ಮತ್ತು ಚಪಾತಿ ಮಾಡ್ಕೊತಾ ಇದ್ದೀವಿ. ಒಳ್ಳೆ ಕಿಚಡಿ ಭಯ್ಯ. ಆಂಟಿ ಒಂದು ವಾರ ಡೆಲ್ಲಿ ಟ್ರಿಪ್. ಹಾಯ್. ನೋಡಿ ಇವನು ಸ್ವೀಟ್ಸ್ ತಗೋ ಬಂದಿದ್ದಾನೆ. ಯಾವ ಸ್ವೀಟು? ನಿಮ್ದು ಯಾವ ಸ್ವೀಟು? 100 ಗ್ರಾಮ್, ಕೇವಲ 100 ಗ್ರಾಮ್ ನೋಡಿ. 100 ಗ್ರಾಮ್ ಓದ್ಕೊಳ್ಳಿ. ಡೆಲ್ಲಿಗೆ ಹೋದ್ರು ಕಣೆ ಅವ್ರ ಬಾವರ ಜೊತೆ. 100 ಗ್ರಾಮ್ ಸ್ವೀಟ್ ಅಷ್ಟೇ ನಿಮ್ ಕಂಪ್ನಿಲಿ ಕೊಟ್ಟಿರೋದು. ಇನ್ನೆಂತ ಕಂಪ್ನಿ ನಿಮ್ದು? ನಂದಿನಿ ಆದ್ರೆ 1 kg ಅಮ್ಮ, ಇದು 1 kg. ಕಾಂತಿ ನಿಮ್ದ್ಯಾವ್ದು ಕಂಪ್ನಿ? ನಾನು ಕಂಪ್ನಿ ಹೆಸರು ಹೇಳಲ್ಲ. ಯಾಕೆ? ಪ್ರಮೋಟ್ ಆಗುತ್ತೆ. ಶಿವ್ ಆ ಕಡೆ ತಿರುಗಿಸಿ. ಇವರೇ ಇವತ್ತು ಭಟ್ರು. ಅಡುಗೆ ಮಾಡ್ತಾ ಇದೀವಿ. ಟೊಮೊಟೊ ಗೊಜ್ಜು ಮಾಡ್ಕೊಂಡು ಚಪಾತಿ ಮಾಡ್ಕೊಳ್ಳೋಣ ಅಂತ. ನಿಮ್ ಕಂಪ್ನಿಲಿ ಏನ್ ಕೊಟ್ರು ಪವನ? ಅವ್ರ ಕಂಪ್ನಿಲಿ ಅವನೇ ಏನಾರ ಕೊಟ್ಬಿಡ್ಬೇಕು. 60,000 ಕೊಡ್ತೀನಿ ಒಂದು ವರ್ಷಕ್ಕೆ. ಓ, ನೀನೇ ಕೊಡ್ತೀಯಾ? ನೀನೇ ಪೇ ಮಾಡ್ತೀಯಾ? ಮಾಡ್ತೀನಿ. ಏನ್ ಓದ್ತಾ ಇರೋದು? ಬಿಕಾಮ್? ಯಾಕೆ ಹೇಳಲ್ಲ? ಗ್ರಾಜುಯೇಟ್ MBBS. ಓ, ಗ್ರಾಜುಯೇಟ್ ಇಂಜಿನಿಯರ್ ಬರೋದು ಯಾವ್ದೋ ಗೊತ್ತಿಲ್ಲ. MBBS ಅಂತ ಹೇಳ್ತಾ ಇದೀನಿ. ಇವ್ರ ಮನೇಲಿ ನೋಡಿ, ನಮ್ಮ ಮಾಮವ್ರ ಮನೇಲಿ ಮಾಡಿರೋದು ಇವತ್ತು ಆಯುಧ ಪೂಜೆ. ಸೊ ನಾವಿವಾಗ ಹೇಳು. ನಾವಿವಾಗ ಆಯುಧ ಪೂಜೆ ಮಾಡಿದೀವಿ. ನಮ್ಮ ಮನೆ ಚಪಾತಿ ರೆಡಿ ಆಗ್ತಾ ಇದೆ. ಆಮೇಲೆ ನಾವು ಇವಾಗ
ಆಮೇಲೆ ಈಗ ಚಪಾತಿ ಹಾಕೊಂಡು ಮೆತ್ಬಿಟ್ಟು ದೇವಸ್ಥಾನ ಹೊಂಟಿದೀವಿ. ಕೊಡ್ತಾ ಇರೋ ನೀನು ಒಂದೊಂದೇ ಬೇಡ ಬೇಡ ಅಂತ ಸುಮ್ನಿರೋ ಓದಿನಿ ಹುಷಾರಿಲ್ಲ. ಕೊಡ್ಲಿ ಸುಮ್ನಿರು ಹುಷಾರ್ದಂಗ್ ಮಾಡ್ಲಿ ಸುಮ್ನಿರು ಅವ್ನಿಗೆ ಆಮೇಲೆ ಡ್ಯಾಡಿ ಕಾಲು ಕೈ ಡ್ಯಾಡಿ ತಗ್ಗಿರಿ ತಿನ್ಬೇಡ ರೀ ಹೋಗ್ತಾ ಇದೀವಿ. ಮತ್ತೆ ಕಿಟ್ಟೇಶು ನಾವು ಅಂತೀರಾ ಬಿಡ. ಏನೋ ಒಂದ್ ಮಾತಂಗ ಅಂದ ಮಿಸ್ ಆಗಿ. ಕಿಟ್ಟೇಶು ಯಾವಾಗ್ಲೂ ಕಿಟ್ಟೇಶು ನಮ್ಮನ್ ಮರ್ತ್ ಬಿಡ್ತೀರಾ ನೀವು. ಕಿಟ್ಟೇಶ್ ಇದ್ರೆ ಕಿಟ್ಟೇಶ್ವರಿಗೆ ನೋಡಿ ಎಷ್ಟು ದೊಡ್ಡ ಸ್ವೀಟ್ ಬಾಕ್ಸ್ ಕೊಟ್ಟಿದೆ. ಇಲ್ಲ ಐತೆ ಖಾಲಿ ಅದು ಜೊನ್ನೆ ಇದ್ದಂಗ ಐತೆ. ಸಾಂಬಾರ್ ಬಿಟ್ರೆ ಊರ್ ಕಡೆ ಇದನ್ನೇನಾದ್ರು ಕೊಟ್ರೆ ಚರ್ಪು ಅವಲಕ್ಕಿ ನಾವು ರಾಘವೇಂದ್ರಕ್ಕೆ ಹೋಗ್ತಾ ಇದೀವಿ. ಈಗ 7:30 ಬಿಡ್ತೀವಿ, ಅಲ್ಲಿ 10 ಗಂಟೆ ಬಿಡ್ತೀವಿ. ಎಲ್ಲಿ ಇವಾಗ ಎಲ್ಲಿಗೆ ಹೋಗ್ತೀವಿ ನಾವು? ಬೆಂಗಳೂರಿಂದ ತುಮಕೂರಿಂದ ರಾಘವೇಂದ್ರ. ಆಮೇಲೆ ತೋರಿಸ್ತೀವಿ ಯಾವ ಬಸ್ಸಲ್ಲಿ ಹೋಗ್ತೀವಿ, ಯಾರ್ಯಾರು ಹೋಗ್ತೀವಿ, ಯಾವ ಕಾರಲ್ಲಿ ಹೋಗ್ತೀವಿ ಎಲ್ಲ. ಮಾಡ್ಕೊಳ್ಳಿ ಇಲ್ಲೇ 2 ಶರ್ಟ್ ಅಷ್ಟೇ ರೆಡಿ ಮಾಡ್ಕೊತಾ ಇದೀವಲ್ಲ ಚಪಾತಿಗೆ. ಕೈ ತೊಳ್ದ ಫಸ್ಟ್ ನೀನು. ಚೈತ್ರ ನಿಮ್ಮ ಹಸ್ಬೆಂಡ್ ಯಾವ ಚಪ್ಪಲಿ ಕೊಡ್ತಿದ್ಯಾ? ದಿನಿ ನೋಡಿದ್ರೆ ಲೇಡೀಸ್ ಮಾಡು ಬೇಗ ಮಾಡು. ಚಪಾತಿ ಮಾಡಿ ಬೇಗ ಹೋಗ್ಬಿಡೋಣ ತುಮಕೂರಿಗೆ. ಟ್ರಾಫಿಕ್ ಐತಿ ಇವತ್ತೇವಿ. ನಾವೀಗ ಉಂಡೆ ಆಗ್ತಾ ಇದೀವಿ. ನೋಡಪ್ಪ ನಮ್ಮ ಮನೇಲಿ ಯಾರು ಮಾಡೋರಿಲ್ಲ, ನಮ್ಮ ಮನೆಯಲ್ಲಿ ಯೂಸ್ ಮಾಡ್ತಾ ಇದೀವಿ. ಕಾಲು ಸ್ವಲ್ಪ ಬ್ಯಾಸ್ ಆಗ್ಬಿಟ್ಟಿದೆ. ಏನ್ ಮಾಡೋ ಮುದ್ದೆ ಹೇಳ್ಬೋತಾ ಇದೀವಿ. ಆ ಕಡೆ ಮುದ್ದೆ ಇಲ್ಲ, ಚಪಾತಿ ಇಲ್ಲ, ನಮಗೆ ಒಂದೊಂದು ಸ್ವಲ್ಪ ಶುಗರ್ ಇದೆ. ಯಾರು ಚಪಾತಿ ಮಾಡೋ ಒಬ್ಬರು ಇಲ್ಲ. ಏನ್ ಮಾಡೋದು? ಆಯ್ತು ಚಪಾತಿ ಮಾಡಿತ್ತು. ನೀವೇನಾದ್ರು ಹೇಳ್ತೀರಾ? ಚಪಾತಿ ಓದ್ತಿದ್ದೀನಿ. ಎಷ್ಟು? 32 ಚಪಾತಿ ಓದ್ತಿದ್ದೀನಿ. ಗ್ರೇಟ್. ಅವ್ರು ಬೇರೆ ಮಾಡ್ಕೊತಾವ್ರಲ್ಲ, ಅಲ್ಲ ಅಮ್ಮಮ್ಮವರು ಅವರು ಮಾಡ್ಕೊತಾವ. ತುಮಕೂರಲ್ಲಿ ನಮ್ಮ ಅಮ್ಮಮ್ಮವರು ಕೂಡ ಚಪಾತಿ ಮಾಡ್ಕೊತಾ ಇದ್ರು. ಬೆಳಗ್ಗೆ ತಿಂಡಿಗೆ ಬೇಕಾಗುತ್ತೆ ಅಂದ್ಬಿಟ್ಟು ನಾವೊಂದು ಸ್ವಲ್ಪ ಮತ್ತು ಅವರೊಂದು ಸ್ವಲ್ಪ ಮಾಡ್ಕೊಂಡ್ವಿ. ಅಲ್ಲಿನ ಊಟ ತಿಂಡಿಗಳು ನಮಗೆ ಸೆಟ್ ಆಗಲ್ಲ, ಅದಕ್ಕೆ ಒನ್ ಟೈಮ್ಗಾದರೂ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡ್ವಿ. ಅವ್ರದ್ದು ಒಂದು 30 ಆಗಿರೋದು, ನಮ್ಮ ಒಂದು 30, 60 ಸಾಕಲ್ವಾ? 25 ಜನಕ್ಕೆ 60. ನಮ್ಮ ಅತ್ತೆ ಬೇಯಿಸ್ತಾವ್ರೆಲ್ಲ, 2 ಹೆಣ್ಣು ಚಿಕ್ಕನ್ ಬೇಯಿಸ್ತಾವ್ರೆ. 32 ಚಪಾತಿ ಆಗಿದೆ. ಟೊಮೊಟೊ ಪಲ್ಯ ಎಲ್ಲ ಐತೆ. ಹಾಂ, ಇಲ್ಲಿ ಟೊಮೊಟೊ ಚಟ್ನಿ ಮಾಡ್ತಾವ್ರೆ. ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಚಟ್ನಿ. ರೀ ಹೊರಡೋಣ ನಾವು. ಪ್ಯಾಕ್ ಮಾಡ್ಕೋಬೇಕು. ಹಾಂ ಆಯ್ತಲ್ಲ ಕೆಲಸ, ಹೋಗ್ಬರ್ರಿ. ಈಗ ನೀವು ರೆಡಿ ಆಗ್ಬಿಟ್ಟು ಬೇಗ ರೆಡಿ ಆಗ್ತಿದ್ದೋಣ್ಣ ಕರ್ಕೊಂಡ್ಬಂದೆ ಚಪಾತಿ ಮಾಡುವಾ ಅಂತ. ದಯವಿಟ್ಟು ತಪ್ಪಾಯ್ತು ಇನ್ ಕರೆ. ಏನ್ ರೆಡಿ ಐತೆ? ಹೋಗಿ ಡ್ಯಾನ್ಸ್ ಮಾಡಕ್. ಏ ಬಟ್ಟೆ ಗುಳಿಕೊಳ್ಳೋದು ಬೇಡವೇನೋ? ಮದುವೆಗೆ ಹೋಯ್ತಾ ಇದೀಯಾ? ಮದುವೆಗೆ ಹೋಯ್ತಿದ್ದ ಮಾಡಕ್ಕೆ. ನೋಡೇನು ಎಮ್ಮೆಲ್ಲೆ ನಾನು ತೋರಿಸ್ತಾ ಇದೆಯಲ್ಲ. ಆಮೇಲೆ ಅವನು ನೆಕ್ಸ್ಟ್ ಯಾರ್ದದು ಅದೆಲ್ಲ ಆಗ್ತಲ್ ಕಣ ವ್ಲಾಗಲ್ಲೋ, ಸುಮ್ಮನೆ ಅಜೀಬ್ ಮಾಡಕ್. ನೆಕ್ಸ್ಟ್ ಎಮ್ಎಲ್ಎ ಇವನೇ ನಿಲ್ಸ್ತೀನ. ಒಂದ್ಸತಿ ನೋಡ್ಕೊಬಿಡಿ, ಮೇಲಿಂದ ಕೆಳಗೆ ನೋಡ್ಕೊಬಿಡಿ ಇವನ್ನ. ನಮಸ್ಕಾರ. ಈ ಫಿಗರ್ ಇಲ್ಲ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕು ಕಾಣೆ.
ಐರನ್ ಮಾಡ್ಕೋತಾ ಇದ್ದಾರೆ ಮಹಾಪ್ರಭುಗಳು. ಮಾಡ್ಕೊಳ್ಬೇಕು ಎಲ್ಲ ಹುಡುಗಿರು ನೋಡಲ್ಲ. ಹೌದಾ? ಹುಡುಗಿರ್ ನೋಡ್ಬೇಕಾ ಮಾತ್ರ ಹಾಕ್ತೀನಿ, ಪಕ್ಕ ಹಾಕ್ತೀನಿ. ಕಾಲೇಜ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತೀನಿ. ಸರಿನಾ? ಸರಿ, ಬಾಯ್. ಅಲ್ಲೇ ಮಂತ್ರಾಲಯದಲ್ಲಿ ನದಿ ಸ್ನಾನ ಮಾಡ್ಕೊಳ್ಳುತ್ತೆ. ಓಕೆ, ಬಾಯ್. ಸಿ ಯು ಇನ್. ಆಮೇಲೆ ನೆಕ್ಸ್ಟ್ ಬರ್ತೀನಿ, ರೆಡಿಯಾಗಿ ಬರ್ತೀನಿ. ಬಾಯ್. ಹಾಂ, ಸರಿ. ಓಕೆ, ಆಯ್ತಲ್ಲ ನಿಮ್ಮ ಕೆಲಸ. ಬರ್ತೀವಿ ನಾವು. ಇದೇ ನಮ್ಮ ಮಾವನ ಮನೆ. ಬಾಯ್. ಚಪಾತಿ ಎಲ್ಲ ಮಾಡಿ ನಮ್ಮ ಮನೆಗೆ ಹೊರಟ್ವಿ. ಪ್ಯಾಕ್ ಮಾಡ್ಕೋಬೇಕಿತ್ತು ಬಟ್ಟೆಯನ್ನು. ನಾನೇನೂ ರೆಡಿನೇ ಮಾಡ್ಕೊಂಡಿರಲಿಲ್ಲ. ಇವತ್ತೆಲ್ಲ ಫುಲ್ಲು ಬ್ಯುಸಿ ಆಗಿರೋದ್ರಿಂದ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ. ಅದಕ್ಕೆ ಇವಾಗ ರೆಡಿ ಮಾಡ್ಕೊಳ್ಳೋಣ ಅಂತ ಮನೆಗೆ ಹೋಗೋಕ್ಕೆ. ಪಂಚೆ ಇನ್ನು ಫಸ್ಟು ನಮ್ಮ ಹಸ್ಬೆಂಡ್ದು ರೆಡಿ ಮಾಡಬೇಡ, ಆಮೇಲೆ ನಂದು. ಪಂಚೆ ಆಯಿತು. ನೆಕ್ಸ್ಟು ಶಲ್ಯ ಬೇಕು, ಮತ್ತು ಬನಿಯನ್ನು, ಮತ್ತು ಒಂದು ಜೊತೆ ಪ್ಯಾಂಟ್ ಶರ್ಟ್. ಅಲ್ಲಿಂದ ಬರುವಾಗ ನಾನು ಮಾಡ್ಕೋಬೇಕಿನ್ನ. ಪ್ಯಾಕಿಂಗ್ ಈಸ್ ಟೂ ಡಿಫಿಕಲ್ಟ್. ರೆಡಿ ಆಗಬೇಕು ಇವಾಗ. ನಂದು ಕೂಡ ಪ್ಯಾಕಿಂಗ್ ಆಯಿತು. ಬರೀ ನಾನು ಡ್ರೆಸ್ನ ತೊಗೊಂಡೆ. ಸೀರೆ ನಮ್ಮ ಅಮ್ಮನ ಮನೇಲಿತ್ತು. ಇವಾಗ ಹೆಂಗೋ ತುಮಕೂರ್ಗೆ ಹೋಗಲೇಬೇಕಲ್ಲ, ಅಲ್ಲೇ ಇಸ್ಕೊಳ್ಳೋಣ ಅಂತ ಹೇಳಿ ಬರೀ ನಾನು ಡ್ರೆಸ್ನ ಇಟ್ಕೊಂಡೆ ಅಷ್ಟೇ. ಇವಾಗ ಟೈಮ್ ಆಯಿತು, ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೀವಿ. ಒಂದು 7:30ಗೆಲ್ಲ ಬಿಡಬೇಕಿತ್ತು ನಾವು ಬ್ಯಾಂಗ್ಳೂರನ್ನ 7:30ಗೆ ಬಿಟ್ಟರೆ ನಾವು ತುಮಕೂರ್ಗೆ ಹೋಗೋಷ್ಟೊತ್ತಿಗೆ ಒಂದು 9 ಆಗುತ್ತೆ. ಅಲ್ಲಿಂದ ನಾವು ಬಸ್ಸಿಗೆ ಹೋಗ್ತೀವಿ. ಬಸ್ಸಲ್ಲಿ ಒಂದು 10:30ಗೆ ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ನೋಡೋಣ ಎಷ್ಟು ಗಂಟೆಗೆ ಬಿಡ್ತೀವಿ ಅಂತ. ಸೊ ಅದಕ್ಕೆ ರೆಡಿ ಆಗೋಣ ಬೇಗ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀವಿ. ನಾವು ಟೋಟಲು ಒಟ್ಟು 29 ಮೆಂಬರ್ಸ್ ಏನೋ ಹೋಗಿದ್ವಿ. ಎಲ್ಲ ಚಿಕ್ಕ ಮಕ್ಕಳೆಲ್ಲ ಸೇರಿಸಿ ಒಂದು 30 ಮೇಲೆ ಆಗ್ತಾರೆ. ನಾವು ಒಂದು ದೊಡ್ಡ ಬಸ್ಸೇ ಮಾಡಿದ್ದೋ. ಈ ವಿಡಿಯೋ ಪಾರ್ಟ್ 1 ಆಗಿರುತ್ತೆ. ಪಾರ್ಟ್ 2 ನೆಕ್ಸ್ಟ್ ಮಂತ್ರಾಲಯದಾಗಿರುತ್ತೆ. ಅದಂತೂ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಲೇಬೇಕು. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ವೇಟ್ ಫಾರ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.